ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿ ಮತ್ತು ಮಾತೆ ಸ್ವರ್ಣಮಾಲಾ ಪತ್ರಿಯವರ ಪಾದಪದ್ಮಗಳಿಗೆ ನಮಿಸುತ್ತಾ, ಈ ದಿನ ಬಸವ ಜಯಂತಿ ನೋಡ್ರಿ. ನಮಗೆ ನಮ್ಮ ಮನೆಯಲ್ಲಿ ನಮ್ಮ ತಾತ ಮುತ್ತಾತನ ಹೆಸರು ನೆನಪಿರೋದಿಲ್ಲ. 800 ವರ್ಷಗಳ ಹಿಂದೆ ಈ ಭೂಮಂಡಲಕ್ಕೆ ಬೆಳಕು ತಂದು ಹೋದಂಥ ಮಹಾನುಭಾವ, ಒಂದು ಶಕ್ತಿ, ಒಂದು ಬೆಳಕು, ಆ ಬಸವ ಚೈತನ್ಯಕ್ಕೆ ನನ್ನ ಹಣೆ ಹಚ್ಚಿ ನಮಸ್ಕರಿಸುತ್ತಾ, ಮತ್ತು ಈ ದಿನ ಅಕ್ಷಯ ತೃತೀಯ. ಎಲ್ಲರೂ ನಮ್ಮ ಒಂದು ಮನುಷ್ಯ ಸಹಜ ಸ್ವಭಾವ ಏನಂದರೆ, ಇವತ್ತು ಬಂಗಾರ ಅಂದರೆ ಬಹಳ ಬೆಲೆ ಬಾಳೋದು. ಆ ಬಂಗಾರ ಕೊಂಡ್ಕೊಂತಂದರೆ ಅದು ಅಕ್ಷಯ ಆಗುತ್ತೆ ಅನ್ನೋ ಒಂದು ಮೂಢನಂಬಿಕೆ ನಮಗೆ. ಅದಕ್ಕಾಗಿ ಎಲ್ಲ ಬಂಗಾರ ಅಂಗಡಿಗಳಿಗೆ ಕ್ಯೂ ಬಿದ್ದು ನಿಂತ್ಕೊಂಡು ತೊಗೊಂಬರ್ತೀವಿ. ಆದರೆ ಇವತ್ತು ಮಲ್ಲಯ್ಯ ದಂಪತಿಗಳು ಅಕ್ಷಯವಾದದ್ದನ್ನು, ಆತ್ಮಜ್ಞಾನವನ್ನು ಅಕ್ಷಯ ಮಾಡಲಿಕ್ಕಾಗಿ ಈ ಭೂಮಿ ತಾಯಿಗೆ ಒಂದು ತಮ್ಮ ಮಹತ್ತರವಾದಂತಹ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅದು ಪಿರಮಿಡ್ ಮೂಲಕ. ಅವರಿಗೆ ನಾವು ವಿಶೇಷವಾಗಿ ಧನ್ಯವಾದ ಅರ್ಪಿಸೋಣ. ನಾನೀಗ ಏನಾದರೂ ಹೇಳಬೇಕು ಅಂದರೆ, ಈ ಘಟಪ್ರಭಾ ನದಿ ಅಥವಾ ಭೀಮಾ ನದಿಯ ದಂಡೆ ಮೇಲೆ ಬಂದು ನೀರಿನ ಪ್ಯಾಕೆಟ್ಗಳನ್ನು ಕೊಟ್ಟರೆ ಯಾವ ರೀತಿ ಇರುತ್ತೆ? ಹೋಗಮ್ಮ, ಆಲ್ರೆಡಿ ನಮ್ಮ ಹತ್ರ ನೀರೇ ಐತೆ, ನದಿ ಮೇಲೆ ಇದ್ದೀವಿ ನಾವು, ನೀನೇ ನೀರಿನ ಪ್ಯಾಕೆಟ್ ಕೊಡ್ತೀಯ ಅನ್ನೋ ಪರಿಸ್ಥಿತಿ. ಯಾಕೆಂದರೆ ಆಲ್ರೆಡಿ ಧ್ಯಾನ ಮಾಡ್ತಾ ಇದ್ದೀರಿ, ಧ್ಯಾನ ಸಾಧನೆಯಲ್ಲಿ ಸಾಕಷ್ಟು ಉನ್ನತವಾದ ಅನುಭವಗಳನ್ನು ಪಡೆದಿದ್ದೀರಿ. ನಾನು ಕೂಡ ಉತ್ತರ ಕರ್ನಾಟಕದ ಊರಿನವಳಾದ್ದರಿಂದ ನಾನೆಲ್ಲ 2009-10ರಲ್ಲಿ ಓಡಾಡ್ತಾ ಇರಬೇಕಾದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈ ಥರ ಧ್ಯಾನ ಮಾಡ್ಬೇಕು, ಜನ ಪತ್ರಿಜಿಯವರು ಉತ್ತರ ಕರ್ನಾಟಕಕ್ಕೆ ಬರಬೇಕು, ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮ ಆಗಬೇಕು ಅಂತ ಬಹಳ ಹಂಬಲಿಸ್ತಾ ಇದ್ದೆ. ಬಾಗಲಕೋಟೆಗೆ ಬಂದಾಗ ನನ್ನಷ್ಟು ಸಂತೋಷಪಟ್ಟವ್ರು ಪ್ರತಿಯೊಬ್ಬರು ಸಂತೋಷಪಟ್ಟಿರಿ, ಆದರೆ ನಾನು ಕೂಡ ಅದರಲ್ಲಿ ಒಬ್ಬಳು ಭಾಗಿಯಾಗಿದ್ದೆ. ಪತ್ರಿ ಸರ್ ಅಂದರೆ ಆ ಒಂದು ಮಹಾನ್ ಚೈತನ್ಯ, ಅದು ನಮ್ಮ ಬಾಗಲಕೋಟೆಗೆ ಬಂದಿದೆ ಅಂದರೆ ನಮ್ಮ ಉತ್ತರ ಕರ್ನಾಟಕ ಇನ್ನೂ ಪಾವನ ಆಯಿತು ಅಂತ ನಾನು ಅವತ್ತ ಆಸೆ ಪಟ್ಟಿದ್ದೆ. ಅದೇ ರೀತಿ ಇವತ್ತು ಪಿತಾಮಹ ಪತ್ರಿಜಿಯವರು ಸಶರೀರಿ ಆಗಿಲ್ಲ, ಆದರೆ ಪ್ರತಿಯೊಬ್ಬರ ಉಸಿರಲ್ಲಿ ಇದ್ದಾರೆ, ಪ್ರತಿಯೊಬ್ಬರ ಆತ್ಮ ಚೈತನ್ಯದಲ್ಲಿದ್ದಾರೆ, ಅವರ ನಾಡಿ ಮಿಡಿತದಲ್ಲಿದ್ದಾರೆ ಅವರು. ಅದಕ್ಕಾಗಿ ಇಷ್ಟು ದೊಡ್ಡ ದೊಡ್ಡ ಕಾರ್ಯಕ್ರಮಗಳು, ಇಷ್ಟು ದೊಡ್ಡ ದೊಡ್ಡ ಈ ಸಾಮಾನ್ಯ ಅಲ್ಲರಿ ಇದೆಲ್ಲ ಮಾಡ್ಬೇಕಂದ್ರೆ. ಮನೆಯಲ್ಲಿ ಒಂದು 20-30 ಸೈಟ್ ಮನೆ ಕಟ್ಟಲಿಕ್ಕೆ, 40-30 ಸೈಟ್ ಮನೆ ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಇವತ್ತು ಸರ್ ಅವರು ಆ ದಂಪತಿಗಳು ಮಾಡಿದಾರಂದರೆ ಅವರು ಕಾರಣ ಜನ್ಮ ಪುರುಷರು. ಅದಕ್ಕಾಗಿಯೇ ಅವರಿಂದ ಈ ಮಹತ್ ಕಾರ್ಯ ನೋಡ್ರಿ, 10-20 ವರ್ಷ ಇಲ್ಲ, ಎಷ್ಟು ಶಾರ್ಟ್ ಪೀರಿಯಡಲ್ಲಿನೇ ಲೇಟಾಗಿ ಬಂದು ಲೇಟೆಸ್ಟ್ ಆದರು ಅಂತ ಕರೀತಾರಲ್ಲ, ಆ ರೀತಿ ಆದಂತಹ ದಂಪತಿಗಳವರು. ಎಲ್ಲರೂ ಧ್ಯಾನ ಮಾಡ್ತಾ ಇದ್ದೀರಿ, ಎಲ್ಲ ಜೂಮ್ ಕ್ಲಾಸ್ ಅಟೆಂಡ್ ಆಗ್ತಾ ಇದ್ದೀರಿ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಿ. ಧ್ಯಾನ ಸಾಧನೆ ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಬೇಕು. ಧ್ಯಾನ ಮಾಡ್ತಾ ಮಾಡ್ತಾ ಮಾಸ್ಟರ್ ಸ್ಥಿತಿಗೆ ಬರ್ತೀರಿ, ಆವಾಗ ಕೂಡ ಧ್ಯಾನ ಸಾಧನೆ ಇರಬೇಕು. ನಾವು ಮಾಸ್ಟರ್ ಆದ್ವಿ, ನಾವೇನೋ ಮಾಡೋದು ಸಾಧನೆ ಇಲ್ಲ ಅಂತ ಯಾವತ್ತೂ ಇಲ್ಲ. ಈ ಧ್ಯಾನ ಕೊನೆಯ ಉಸಿರು ಇರೋ ತನಕನೂ ನಾವು ಧ್ಯಾನ ಸಾಧನೆ ಮಾಡಲೇಬೇಕು. ಧ್ಯಾನದ ಜೊತೆಯಲ್ಲಿ
ಒಂದು ಪತ್ರಿ ಸರ್ ಅವರು ನಮ್ಮ PSSM ಮೂವ್ಮೆಂಟ್ಗಾಗಿ ಒಂದಿಷ್ಟು ಸೂತ್ರಗಳನ್ನ ಕೊಟ್ಟರು. ಬಹಳ ಸೂತ್ರ ಕೊಟ್ಟಾರ. ಅದರೊಳಗಡೆ ಒಂದೇ ಒಂದು ಸೂತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಅದು ಮರ್ಕಟ ಮಾರ್ಜಾಲ ಸೂತ್ರ. ಮರ್ಕಟ ಅಂದರೆ ಕೋತಿ, ಮಾರ್ಜಾಲ ಅಂದರೆ ಬೆಕ್ಕು. ನೀವು ಸಾಮಾನ್ಯದಲ್ಲಿ ಈ ಹಳ್ಳಿಗಳನ್ನೆಲ್ಲ ಕೋತಿಗಳು ನೋಡೇ ಇರ್ತೀರಿ. ಕೋತಿ ಯಾವತ್ತೂ ತನ್ನ ಮರಿಯನ್ನು ಹಿಡ್ಕೊಳ್ಳೋದಿಲ್ಲ. ತಾಯಿ ಕೋತಿ ನಾವೇನು ಮಾಡ್ತೀವಿ, ನಮ್ಮ ಮಕ್ಕಳನ್ನು ರಕ್ಷಣೆ ಮಾಡ್ತೀವಿ, ಪ್ರೊಟೆಕ್ಷನ್ ಮಾಡ್ತೀವಿ, ಎತ್ಕೊಂಡು ಬೀಳಾರ್ದಂಗೆ. ಆದರೆ ಕೋತಿ ತನ್ನ ಮರಿಯನ್ನು ಯಾವತ್ತೂ ಹಿಡ್ಕೊಳ್ಳೋದಿಲ್ಲ. ಕೋತಿ ಮರಿ ತಾಯಿ ಕೋತಿಯನ್ನು ಭದ್ರವಾಗಿ ಹಿಡ್ಕೊಳ್ಳುತ್ತೆ, ಕಚ್ಕೊಳ್ಳುತ್ತೆ ಈ ಥರ. ಅದು ಎಷ್ಟೇ ದೂರ ಜಂಪ್ ಮಾಡಲಿ, ಎಷ್ಟೇ ಗಿಡದಿಂದ ಗಿಡಕ್ಕೆ ಓಡಾಡಿದ್ರು ಕೂಡ ಬೀಳಲ್ಲ. ಯಾಕೆಂದರೆ ಅದು ತಾಯಿಯನ್ನು ಭದ್ರವಾಗಿ ಹಿಡ್ಕೊಂಡಿರುತ್ತೆ. ಇಲ್ಲಿ ನಾವು ನಮ್ಮ ಜೀವಕ್ಕೆ ಅನ್ವಯಿಸ್ಕೊಂಡಾಗ ನಾವು ಏನನ್ನ ಗಟ್ಟಿಯಾಗಿ ಹಿಡ್ಕೋಬೇಕಂದ್ರೆ ಪಿತಾಮಹ ಪತ್ರಿಜಿಯವರು ಕೊಟ್ಟಂತಹ ಆನಾಪಾನ ಸತಿ ಧ್ಯಾನವನ್ನು ಭದ್ರವಾಗಿ ಹಿಡ್ಕೋಬೇಕು. ಆವಾಗ ನಾವು ಎಲ್ಲಿಗೆ ಶಿಫ್ಟ್ ಆಗ್ತೀವಿ ಅಂದರೆ ಮಾರ್ಜಾಲಕ್ಕೆ ಶಿಫ್ಟ್ ಆಗ್ತೀವಿ. ಮಾರ್ಜಾಲ ಅಂದರೆ ಬೆಕ್ಕು. ಆ ಬೆಕ್ಕು ನೋಡ್ರಿ, ಒಂದು ದಿನ ನಮ್ಮ ಮನೆಗೆ ಬರ್ತಾ ಇರೋದು ಬೆಕ್ಕು, ನಾವು ಅದನ್ನು ಗಮನ ಕೊಟ್ಟಿರೋದಿಲ್ಲ. ನಿಜವಾಗಿಯೂ ಬೆಕ್ಕಿನ ಬಗ್ಗೆ ತಿಳ್ಕೋಬೇಕು ಅಂದರೆ ಡಾಕ್ಟರ್ ಟ್ಯೂಸ್ಡೇ ಲೋಬ್ಸ್ಯಾಂಗ್ ರಾಂಪಾ ಬರೆದಂತಹ ಯು ಫಾರ್ ಎವರ್, ಅದೇ ನೀನೇ ಶಾಶ್ವತ ಪುಸ್ತಕ ಓದ್ರಿ. ಒಂದು ಚಾಪ್ಟರ್ ಇದೆ ಆ ಬೆಕ್ಕಿನ ಸಲುವಾಗಿ. ಬೆಕ್ಕು ಯಾಕೆ ಅಷ್ಟು ಸೂಕ್ಷ್ಮಗ್ರಾಹಿಯಾಗಿರುತ್ತಂದರೆ ಅದು ಬಹಳ ಚೆನ್ನಾಗಿ ರೆಸ್ಟ್ ತಗೊಳತ್ರಿ. ಅದು ಹೆಂಗೆ ಮಲಗುತ್ತಂದರೆ ಯಾವುದೇ ಪರಿವಿ ಇರ್ಲಾದಂಗೆ ಮಲಗುತ್ತೆ. ಊಟ ಮಾಡಬೇಕಾದ್ರೂ ಕೂಡ, ಹಾಲು ಕುಡಿಬೇಕಾದ್ರೂ ಕೂಡ ಕಣ್ಣು ಮುಚ್ಚಿ ಕುಡಿತಾ ಇರುತ್ತೆ. ನಾವು ಯಾವತ್ತಾದ್ರೂ ಆ ಥರ ಮಾಡ್ತೀವ? ನಾವು ಮೊದಲು ತಟ್ಟೆಯಲ್ಲಿ ಊಟ ಹಾಕ್ಕೊಂಡು TV ಬಟನ್ ಹಾಕ್ಕೊಂಡು ನಮ್ಮದು ಅಭ್ಯಾಸ, ಇಲ್ಲ ಮೊಬೈಲ್ ಪಕ್ಕಕ್ಕೆ ಇಟ್ಕೊಂಡು ನೋಡ್ತಕ್ಕಂಥ ಅಭ್ಯಾಸ. ಬೆಕ್ಕು ಆ ರೀತಿ ರೆಸ್ಟ್ ತಗೊಳ್ಳೋದ್ರಿಂದಾನೇ ಅದಕ್ಕೆ ಎಲ್ಲ ಸುತ್ತಮುತ್ತ ಆಗು ಹೋಗುಗಳೆಲ್ಲ ಗ್ರಾಸ್ ಮಾಡುತ್ತದೆ. ಎಲ್ಲೇ ದೂರದಲ್ಲಿ ಒಂದು ಸಣ್ಣ ಇಲಿ ಓಡಾಡಿದ್ರು ಚಕ್ಕಂತ ಹೋಗಿ ಹಿಡಿತು, ನಮಗೆ ಗೊತ್ತಿರಲ್ಲ. ನಮ್ಮ ಗಮನ ಹೆಂಗೆ ಅಂದರೆ ನಮ್ಮ ಪಕ್ಕದ ರೂಮಲ್ಲಿ ಏನು ನಡೀತಿರುತ್ತೆ ನಮಗೆ ಗೊತ್ತಾಗಲ್ಲ, ಯಾಕಂದ್ರೆ ನಮ್ದು ಅಷ್ಟು ಕಸ ತುಂಬ್ಕೊಂಡಿರ್ತೀವಿ ತಲೆ ಒಳಗಡೆ ನಾವು. ಅದೇ ಥರ ಆ ಬೆಕ್ಕಿಗೆ ಶಿಫ್ಟ್ ಆಗ್ತೀವಲ್ಲ, ಆ ಬೆಕ್ಕೇನು ಮಾಡುತ್ತಂದರೆ ಮರಿ ಹಾಕತ್ತೆ, 3-4 ಮರಿ ಹಾಕಿರುತ್ತೆ. ಆ ಮರಿಯನ್ನು ಅದು ಬಹಳ ಸಂರಕ್ಷಣೆ ಮಾಡುತ್ತೆ. ಯಾರಾದರೂ ಆ ಮನೇಲಿರ್ತಕ್ಕಂಥವ್ರು ಆ ಬೆಕ್ಕಿನ ಮರಿಯನ್ನು ನೋಡಿಬಿಟ್ರು ಅಂದರೆ ಇಮ್ಮಿಡಿಯೇಟ್ ಆಗಿ ಶಿಫ್ಟ್ ಮಾಡುತ್ತೆ ಅದನ್ನು. ಈ ಭಾಗದಲ್ಲಿ ಕಚ್ಕೊಂಡಿರುತ್ತೆ. ಈ ಭಾಗದಲ್ಲಿ ಯಾಕೆ ಕಚ್ಕೊಳ್ಳುತ್ತಂದರೆ ಅದು ಹಿಪ್ನೋಟೈಸ್ಗೆ ಒಳಗಾಗುತ್ತಂತೆ. ಆ ಭಾಗದಲ್ಲಿ ಕಚ್ಕೊಳ್ಳೋದ್ರಿಂದ ಅದು ನೋವಾಗೋದಿಲ್ಲ, ಗಾಯನೂ ಆಗೋದಿಲ್ಲ. ಅದು ಮನೆಯಿಂದ ಮನೆಗೆ ಶಿಫ್ಟ್ ಮಾಡುತ್ತೆ. 7 ಮನೆಗೆ ಶಿಫ್ಟ್ ಮಾಡುತ್ತೆ. ಅದು ತನ್ನ ಮರಿ ಸ್ವಲ್ಪ ದೊಡ್ಡ ಆಗೋ ತನಕ ಸೇಫ್ ಮಾಡುತ್ತೆ. ಅದೇ ರೀತಿ ನಾವು ಆ ಮರ್ಕಟದಂತೆ ಆನಾಪಾನ ಸತಿ ಧ್ಯಾನವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ನಾವು ಸೇಫರ್ ಸೈಡ್. ನೋಡ್ರಿ, ಎಷ್ಟೋ ಪ್ರತಿಯೊಬ್ಬರಿಗೂ ಅನುಭವ ಆಗೇ ಇದೆ. ಎಷ್ಟೆಲ್ಲ ನಮ್ಮ ಜೀವನ ಅಂದರೆ ನಮ್ಮ ಧ್ಯಾನಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಜೀವನ ಹೆಂಗಿತ್ತು ಅಂದರೆ ನದಿಯ ವಿರುದ್ಧ ಈಜಿದಂತಹ ಹೋರಾಟ ಇತ್ತು, ಸ್ಟ್ರಗಲ್ ಇತ್ತು. ಪ್ರತಿ ಹಂತದಲ್ಲಿ ಒಂದು ಮಗುವಿಗೆ ಸೀಟ್ ಸಿಗಬೇಕಂದ್ರೂ ಕೂಡ ಹೋರಾಟ, ಅಲ್ಲಿಂದ ಶುರು ಆಗುತ್ತೆ ಅದೆಲ್ಲ. ಆದರೆ ಯಾವಾಗ ಧ್ಯಾನ ಸಾಧನೆ ಒಂದು ವಜ್ರಾಯುಧ ಇದ್ದಂಗೆ ಧ್ಯಾನ ಅಂದರೆ, ಆ ವಜ್ರಾಯುಧವನ್ನು ಪಿತಾಮಹ ಪತ್ರಿಜಿಯವ್ರು ಕೊಟ್ಟಿದ್ದಾರೆ. ಆ ವಜ್ರಾಯುಧವನ್ನು ಯಾವತ್ತೂ ಕೈ ಬಿಡೋದು ಬೇಡ. ಯಾಕಂದರೆ ಈ ಧ್ಯಾನ ಮಾಡ್ತಾ ಮಾಡ್ತಾ, ಧ್ಯಾನ ಅನ್ನೋದು ಕನ್ನಡಿ ಇದ್ದಂಗೆ. ನಾವು ಇವಾಗ ನನ್ನ ಮುಖಕ್ಕೆ ಏನಾದರೂ ಹತ್ತಿದೆ ಅಂದರೆ ನಾನು ನನ್ನ ಮುಖವನ್ನು ಸ್ವಚ್ಛಗೊಳಿಸ್ಕೋಬೇಕು. ಆದರೆ ನಾವೇನು ಮಾಡ್ತಿದ್ವಿ, ಇಷ್ಟು ದಿನ ಕನ್ನಡಿಯನ್ನು ಸ್ವಚ್ಛ ಮಾಡ್ತಾ ಇದ್ವಿ. ಅಂದರೆ ಬಾಹ್ಯದಲ್ಲಿ ಹುಡುಕಾಡ್ತಾ ಇದ್ವಿ. ನಮಗಾದಂಥ ಸಮಸ್ಯೆ, ಕಾಯಿಲೆ, ದುಃಖ, ಕಣ್ಣೀರು ಏನಕ್ಕಾದ್ರೂ ನಾವೇನು ಮಾಡ್ತಾ ಇದ್ವಿ, ಹೊರಗಡೆ ಇರೋರನ್ನ ಗುರಿ ಮಾಡ್ತಾ ಇದ್ವಿ. ಅಂದರೆ ಅವ್ರ ಕಡೆ ಬೆರಳು ತೋರಿಸ್ತಾ ಇದ್ವಿ. ಎಲ್ಲವೂ ಕೂಡ ಅಂತರಂಗದಲ್ಲಿನೇ ಇದೆ. ಸಮಸ್ಯೆ ಎಲ್ಲಿದೆಯೋ ಆ ಮೂಲಕ್ಕೆ ಹೋಗಿ ಹುಡುಕಿದಾಗ ಆ ಸಮಸ್ಯೆಗೆ ಖಂಡಿತ ಪರಿಹಾರ ಸಿಕ್ಕೇ ಸಿಗುತ್ತೆ. ಎಲ್ಲರೂ ಕೂಡ ಧ್ಯಾನ ಸಾಧನೆಯನ್ನು ಮಾಡಿರಿ. ನಿಜವಾಗಿಯೂ ಈ ಊರಿನ ಸುತ್ತಮುತ್ತ ಇರತಕ್ಕಂಥವ್ರು ನಿಜವಾಗ್ಲೂ ಪುಣ್ಯವಂತರು. ಆ ಪಿರಮಿಡನ್ನು ಸದ್ಬಳಕೆ ಮಾಡಿಕೊಳ್ರಿ. ಆ ದಂಪತಿಗಳಿಗೆ ವಂದನೆಗಳನ್ನ ಹೇಳ್ತಾ ಎಲ್ಲ ವೇದಿಕೆಯಲ್ಲಿ ಆಗಸೀನರಾಗಿದ್ದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.